ಶತಾಯುಷಿ ತಾಯಿಯನ್ನ ಆಕೆಯ 55 ವರ್ಷದ ಮಗನೊಬ್ಬ ಹೆಗಲ ಮೇಲೆ ಹೊತ್ತು 220 ಕಿಲೋಮೀಟರ್ ದೂರದ ಪಂಢರಾಪುರ ಯಾತ್ರೆಗೆ ಕರೆದೊಯ್ದಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ರಾಯಬಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದ ಸದಾಶಿವ ಬಾನೆ ಈ ಮೂಲಕ ಆಧುನಿಕ ಶ್ರವಣಕುಮಾರ ಎಂಬ ಖ್ಯಾತಿ ಪಡೆದಿದ್ದಾರೆ. ಮಹಾರಾಷ್ಟ್ರದ ಪಂಢರಾಪುರವರೆಗೆ 220 ಕಿಲೋಮೀಟರ್ ದೂರ ತಮ್ಮ ತಾಯಿ ಸತ್ಯವ್ವ ಲಕ್ಷ್ಮಣ ಬಾನೆ 100 ವರ್ಷ ಅವರನ್ನು ಹೆಗಲ ಮೇಲೆ ಹೊತ್ತು ಒಯ್ದು ಶ್ರೀ ವಿಠ್ಠಲ ಪಾಂಡುರಂಗನ ದರ್ಶನ ಮಾಡಿಸಿರುವ ಪುತ್ರ ಸದಾಶಿವ ಲಕ್ಷ್ಮಣ ಬಾನೆ ಸಾಹಸಕ್ಕೆ ಮೆಚ್ಚುಗೆಯ ಮಹಾಪುರವೇ ಹರಿದು ಬಂದಿದೆ. ಮಳೆಗಾಲದಲ್ಲಿ ಹವಾಮಾನ ವೈಪರೀತ್ಯಗಳ ನಡುವೆಯೂ ಕುಗ್ಗದೆ ತನ್ನ ತಾಯಿಯನ್ನು ಪಂಢರಾಪುರದ ಪಾದಯಾತ್ರೆ ಮೂಲಕ 9 ದಿನಗಳ ಕಾಲ ಪ್ರಯಾಣ ಬೆಳೆಸಿದ್ದ ಸದಾಶಿವ ಲಕ್ಷ್ಮಣ ಬಾನೆಗೆ ಗ್ರಾಮಸ್ಥರು ಬೇಷ್ ಎಂದಿದ್ದಾರೆ. ಸದಾಶಿವರು ಪಂಢರಾಪುರ ವಿಠ್ಠಲ ಭಕ್ತರಾಗಿದ್ದಾರೆ. ಕಳೆದ 15 ವರ್ಷಗಳಿಂದ ಪ್ರತಿ ವರ್ಷ ಪಂಢರಾಪುರಕ್ಕೆ ಪಾದಯಾತ್ರೆ ಮಾಡುತ್ತಿದ್ದಾರೆ. ಶತಾಯುಷಿಯಾದ ತಮ್ಮ ತಾಯಿಯನ್ನು ಜೀವನದಲ್ಲಿ ಒಮ್ಮೆಯಾದರೂ ಪಂಢರಾಪುರ ದಿಂಡಿ ಪಾದಯಾತ್ರೆ ಮೂಲಕ ಹೆಗಲ ಮೇಲೆ ಹೊತ್ತುಕೊಂಡು ವಿಠ್ಠಲನ ದರ್ಶನ ಮಾಡಿಸಬೇಕೆಂಬ ಮಹದಾಶೆ ಇತ್ತು. ಈಗ ಅದು ನೆರವೇರಿದೆ ಎಂದು ಸದಾಶಿವ ಅವರು ಹೇಳಿದ್ದಾರೆ. ಇನ್ನು ತಾಯಿ ಸತ್ಯವ್ವ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ನನ್ನ ಪುತ್ರ ಸದಾಶಿವ ಲಕ್ಷ್ಮಣ ಬಾನೆ ನನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ವಿಠ್ಠಲ ದರ್ಶನ ಮಾಡಿಸಿದ್ದಾನೆ. ವಿಠ್ಠಲನ ದರ್ಶನದಿಂದ ನನ್ನ ಜೀವನ ಪಾವನವಾಗಿದೆ. ಗ್ರಾಮಸ್ಥರೂ ಸಹ ನಮ್ಮೊಡನೆ ಜೊತೆಗೆ ಇದ್ದರು. ಈ ಗಳಿಗೆಯು ನನ್ನ ಜೀವನದಲ್ಲಿ ಅವಿಸ್ಮರಣೀಯ. ನನ್ನ ಮಗ ಹಾಗೂ ಎಲ್ಲರನ್ನೂ ವಿಠ್ಠಲ ಚೆನ್ನಾಗಿ ಇಟ್ಟಿರಲಿ ಎಂದು ಅವರು ಹರಸಿದ್ದಾರೆ.